ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ನಾನಿವತ್ತಿನ ವಿಡಿಯೋದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗುವಂತಹ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಎಷ್ಟೇ ಕೊಳಕಾಗಿರುವಂತಹ ಒಂದು ಗ್ಯಾಸ್ ಸ್ಟವ್ನ ನಾವು ಹೇಗೆ 5 ನಿಮಿಷದಲ್ಲಿ 5ರಿಂದ 10 ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇತ್ತು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಹಾಗಾದರೆ ಇವತ್ತಿನ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಅಡುಗೆ ಮನೆಯಲ್ಲೇ ಹೆಚ್ಚಾಗಿ ಕೆಲಸ ಇರುವಂಥದ್ದು. ಅಡುಗೆ ಮಾಡ್ತಾ ಹಾಲು ಬಿಸಿ ಮಾಡೋದಾಗಿರ್ಬೋದು, ಅಥವಾ ಟೀ ಮಾಡ್ತಾ ಇದ್ರೆ ಟೀ ಆಗಿರ್ಬೋದು, ಸಾಂಬಾರು ಎಲ್ಲನೂ ಕೂಡ ಏನಾಗುತ್ತೆ, ಸ್ಟವ್ ಮೇಲೆ ಚೆಲ್ಕೊಡ್ಬಿಡುತ್ತೆ. ನೋಡ್ತಿರ್ಬೋದು, ನಾನು ಇಲ್ಲಿ ಅದರ ಸ್ಟ್ಯಾಂಡ್ನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಗಲೀಜಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇದನ್ನು ನಾವು ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಇದನ್ನು ಕ್ಲೀನ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತಿರಬಹುದು. ತುಂಬ ಗಲೀಜಾಗಿದೆ. ಎಷ್ಟು ಗಲೀಜಾಗಿದೆ ಅಂತ ನೀವು ನೋಡ್ತಾ ಇರಬಹುದು. ಹೆಚ್ಚಾಗಿ ಏನಾಗುತ್ತೆ, ನಮ್ಮ ಕಿಚನ್ ತುಂಬಾ ಚೆನ್ನಾಗಿರಬೇಕು ಅನಿಸುತ್ತೆ. ಎಲ್ರಿಗೂ ಕೂಡ ಸರ್ವೇ ಸಾಮಾನ್ಯ ಚೆನ್ನಾಗಿ ಕಾಣಿಸ್ಬೇಕು. ನಮ್ಮ ಮನೆ ಕಿಚನು ಸ್ಟವ್ ಎಲ್ಲ ಗಲೀಜಾಗಿರ್ಬಾರ್ದು, ಚೆನ್ನಾಗಿರಬೇಕು ಅನ್ನೋಂಥದ್ದು ಪ್ರತಿಯೊಂದು ಹೆಣ್ಮಗಳಿಗೂ ಕೂಡ ಇದೇ ಇರುತ್ತೆ. ನೋಡ್ತಾ ಇರ್ಬೋದು ನಾನು ಹೇಗೆ ಕ್ಲೀನ್ ಮಾಡ್ತೀನಿ. ಅದಕ್ಕೆ ಕ್ಲೀನ್ ಮಾಡೋದಕ್ಕೆ ನಾನಿವತ್ತು ಒಂದು ಮೆಥಡ್ನ ಫಾಲೋ ಮಾಡ್ತೀನಿ. ಫಸ್ಟ್ ಬಂದು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ 1ರಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಸರ್ಫ್ ನಾನು ತೊಗೊಂಡು ಬಂದಿರುವಂಥದ್ದು. ಅಂದರೆ ನಾವು ಬಟ್ಟೆ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ವ ಪೌಡರ್, ಅದನ್ನು ಸರ್ಫ್ ಅಂತ ಹೇಳ್ತೀವಲ್ವ, ಸೊ ಅದನ್ನು ಯೂಸ್ ಮಾಡ್ತಾನೆ. ಟೈಟ್ ಪ್ಲಸ್ಸನ್ನು ತೊಗೊಂಡಿದ್ದೀನಿ. ಮನೆಯಲ್ಲಿ ಯಾವುದಿದೆ ಅದನ್ನು ತಗೊಳ್ಳಿ. ನಾನೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸರ್ಫಿನ ಪುಡಿ, ಹಾಗೆಯೇ ಒಂದು ಚಿಕ್ಕ ಸ್ಪೂನಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ, ಹಾಗೆಯೇ ಶ್ಯಾಂಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವ ಶ್ಯಾಂಪ್ ಇದೆ, ಕ್ಲಿನಿಕ್ ಪ್ಲಸ್ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬಹುದು. ಹಾಗೆಯೇ ಸ್ವಲ್ಪ ಲೆಮನ್ ಜ್ಯೂಸ್, ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ಕೂಡ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸೊ ಇದು ಅಷ್ಟೇ. ಅಂದರೆ ಸರ್ಫಿನ ಪುಡಿ, ಅಂದರೆ ಬಟ್ಟೆ ಒಗೆಯುವಂತಹ ಸರ್ಫಿನಿಂದ ನೋಡಿ ಆ ಪುಡಿ, ಅದ್ರ ಜೊತೆಗೆ ಅಡುಗೆ ಸೋಡಾ, ಹಾಗೆಯೇ ಅಂದರೆ ನಿಂಬೆ ರಸ ಬಂದು, ಹಾಗೆಯೇ ಶ್ಯಾಂಪು, ಇದನ್ನೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವ ನೀರನ್ನು ಕೂಡ ಆ್ಯಡ್ ಮಾಡಲಿಕ್ಕಿಲ್ಲ. ಯಾಕಂದರೆ ನಾವು ಲೆಮನ್ ಜ್ಯೂಸನ್ನು, ಅಂದರೆ ನಿಂಬೆ ರಸನ ಕೂಡ ನಾವು ಹಾಕಿದ್ದೀವಲ್ವ, ನೋಡಿ ಈ ರೀತಿ ಪೇಸ್ಟ್ ಆಗುತ್ತೆ. ಇದನ್ನು ಬಳಸ್ಕೊಂಡು ನೀವು ನಿಮ್ಮ ಒಂದು ಗ್ಯಾಸ್ ಸ್ಟವನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಬನ್ನಿ ಇವಾಗ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ನೋಡಿ. ಇದ್ರ ಮೇಲೆ ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಲ್ವಾ, ಅಂದರೆ ಅಲ್ಲಿಗೆ ಅಂಟ್ಕೊಂಡಿರುತ್ತೆ ಸ್ಟವ್ ಮೇಲೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ಕ್ರಬ್ಬರ್ ಬರುತ್ತೆ ಅಲ್ವಾ, ಪಾತ್ರೆ ತೊಳೆಯುವಂತಹ ಸ್ಕ್ರಬ್ಬರ್, ವೇಸ್ಟ್ ಆಗಿರುವಂಥದ್ದನ್ನು ತಗೊಳ್ಳಿ. ಅದನ್ನು ತಗೊಂಡು ನೋಡಿ ನೀಟಾಗಿ ಒಂದು ಸಲ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬಂದು ಈ ಒಂದು ಮಿಶ್ರಣ, ಇದಿದೆ ಅಲ್ವಾ, ಸೊ ಇದನ್ನು ಸ್ವಲ್ಪನೇ ತಗೊಂಡು ಈ ರೀತಿ ನಾನು ಉಜ್ಕೊಳ್ತಾ ಇದ್ದೀನಿ, ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಡ್ಕೊಳ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಈ ಒಂದು ಟಿಪ್ಸ್ ತುಂಬಾ ಯೂಸ್ ಆಗುತ್ತೆ. ಪಟ್ ಅಂತ ಕ್ಲೀನ್ ಆಗಿಬಿಡುತ್ತೆ. ಎಷ್ಟೇ ನಿಮ್ಮ ಒಂದು ಇದು ಗಲೀಜಾಗಿದ್ರೂ ಕೂಡ ಒಂದು 5ರಿಂದ 10 ನಿಮಿಷದೊಳಗಡೆ ತುಂಬಾ ಕ್ಲೀನ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು. ಸ್ವಲ್ಪನೇ ಈ ಒಂದು ಮಿಶ್ರಣನ ತಗೊಂಡ್ಬಿಟ್ಟು ನೋಡಿ ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕ್ಲೀನಾಗಿ ಈ ರೀತಿ ಉಜ್ಕೊಳ್ತಾ ಬನ್ನಿ. ಸ್ಟೀಲಿದ್ದು ಬರುತ್ತೆ, ಸ್ಟೀಲಿದ್ದು ಸ್ಕ್ರಬ್ಬರ್ ಬರುತ್ತೆ, ಅದು ಇದ್ದರೆ ಅದನ್ನು ಕೂಡ ನೀವು ಮಾಡ್ಕೊಬೋದು. ಅದು ಕೂಡ ಬಹಳ ಬೇಗನೆ ಅದರಿಂದ ಕ್ಲೀನ್ ಆಗಿಬಿಡುತ್ತೆ. ಎರಡೂ ಕಡೆ ಕೂಡ ನೋಡಿ ಈ ರೀತಿ ಕ್ಲೀನಾಗಿ ಉಜ್ಕೊಳ್ಳಿ. ಟೀದಾಗಿರ್ಬೋದು ಅಥವಾ ಸಾಂಬಾರಾಗಿರ್ಬೋದು ಎಲ್ಲನೂ ಕೂಡ ಬಿದ್ದು ತುಂಬಾ ಸ್ಟೀಲ್ ಒಂಥರ ಕಪ್ಪಾಗಿ ಬಿಟ್ಟಿರುತ್ತೆ. ನೋಡೋಕ್ಕೂ ಕೂಡ ಸ್ವಲ್ಪ ಅಸಹ್ಯ ಅನಿಸ್ಬಿಡುತ್ತೆ. ಆವಾಗ ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡಿ. ಶ್ಯಾಂಪು ಕೂಡ ಅಷ್ಟೇ, ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದನ್ನು ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿರುವಂತಹ ಮೆಥಡ್ ಇದು. ಟಿಪ್ಸು ಒಂದು ಸೀಕ್ರೆಟ್ ಟಿಪ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್, ಅಥವಾ ಏನು ಹೇಳ್ತಾರೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಅಡುಗೆ ಸೋಡಾ ಎಲ್ಲ ಕೂಡ ಇದ್ದೇ ಇರುತ್ತೆ. ಸೊ ಹೊಸದಾಗಿ ಹೊರಗಡೆ ತೊಗೊಂಬರುವಂಥದ್ದು ಏನೂ ಇಲ್ಲ. ನೋಡಿ ನೀಟಾಗಿ ಈ ರೀತಿ ನಾನು ಉಜ್ಕೊಳ್ತಾ ಇದ್ದೀನಿ, ರಬ್ ಮಾಡ್ತಾ ಇದ್ದೀನಿ. ತುಂಬ ಹಾರ್ಡಾಗಿ ಏನು ತಿಕ್ಕಬೇಕಂತ ಇಲ್ಲ, ನೋಡ್ಬೋದು. ಉಜ್ಕೊಳ್ಬೇಕು ಅಂತ ಇಲ್ಲ. ಜಾಸ್ತಿ ಕೊಳೆ ಆಗಿರೋ ಹತ್ರ ಮಾತ್ರ ಸ್ವಲ್ಪ ನಾವು ಪ್ರೆಷರ್ ಹಾಕಿಬಿಟ್ಟು ಈ ರೀತಿ ಉಜ್ಕೊಂಡ್ರೆ ಆಯಿತು. ನೋಡಿ ಆಲ್ಮೋಸ್ಟ್ ಕ್ಲೀನ್ ಆಗಿದೆ, ನೋಡ್ಬೋದು ನೀವು. ನಾನು ಆವಾಗ ಫಸ್ಟ್ ವೀಡಿಯೋ ಮಾಡಿದಾಗ ಹೇಗಿತ್ತು ವ್ಯೂನ ತೋರಿಸಿದ್ದೆ, ಎಷ್ಟು ಗಲೀಜಾಗಿತ್ತು ಅಂತ ನೀವು ನೋಡಿದ್ರಲ್ವ. ಇವಾಗ ಒಂದು ಟಿಶ್ಯೂ ಪೇಪರ್ನ ತಗೊಂಡು ಒಂದು ಸಲ ನೋಡಿ ಇದನ್ನು ಹಾಗೆಯೇ ಉಜ್ಕೊಳ್ಬೇಕು. ಅಂದರೆ ಫುಲ್ಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಕೊಳಕು, ಎಷ್ಟು ಗಲೀಜಿದೆ ಅಂತ. ನೀವು ಟಿಶ್ಯೂ ಪೇಪರ್ನ ನೋಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟೊಂದು ಮಣ್ಣು ಇದಿದೆ ಅಂತ. ನೋಡಿ ಎಷ್ಟು ಕ್ಲೀನ್ ಆಯ್ತಲ್ವ. ನೆಕ್ಸ್ಟ್ ಇನ್ನೊಮ್ಮೆ
ಅದೇ ಟಿಪ್ಪನ್ನು ಮತ್ತೊಮ್ಮೆ ನಾನು ಅಂದರೆ ಅದೇ ಒಂದು ಏನಿದೆ ಮಿಶ್ರಣ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಹಾಗೆ ನಾನು ಇವತ್ತು ಬಂದುಬಿಟ್ಟು ಏನು ಮಾಡಿದ್ದೀನಿ ಅಂದರೆ ಒಂದು ಸ್ಕ್ರಬ್ಬರ್ನ ತಗೊಂಡು ಪಾತ್ರೆ ತೊಳೆಯುವಂತಹ ವಿಮ್ ಇದೆ ಅಲ್ವಾ, ಸೊ ಅದರಿಂದ ಒಂದು ಸಲ ತಿಕ್ಕೊಳ್ತಾ ಇದ್ದೀನಿ, ಅಂದರೆ ಚೆನ್ನಾಗಿ ಉಜ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನ್ ಆಗ್ತಾ ಇದೆ ಅಂತ ನೀವು ನೋಡ್ಬೋದು. ಇಲ್ಲ ಅಂದರೆ ಅದರಿಂದನೇ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು, ಬೇಡ ಅಂತ ಅಂದರೆ. ನೋಡಿ ಈ ರೀತಿ ಫುಲ್ಲು ತುಂಬ ನೀಡಿ ಸ್ಟವನ್ನು ಫುಲ್ ಗಲೀಜಾಗಿರುತ್ತೆ ಅಲ್ವಾ, ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ನೋಡಬಹುದು. ಸೊ ನೀವು ಕೂಡ ಮನೇಲಿ ಖಂಡಿತ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ. ಮುಂದೆ ಬೇರೆ ಬೇರೆ ಟಿಪ್ಸ್ಗಳನ್ನು ಖಂಡಿತ ಶೇರ್ ಮಾಡ್ತಾ ಹೋಗ್ತೀನಿ, ನಾನು ಏನೇನು ಫಾಲೋ ಮಾಡ್ತೀನಿ ಇದನ್ನು ನೀವು ವೀಕ್ಲಿ ಒನ್ಸ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಡೈಲಿ ಏನೋ ಮಾಡ್ಕೊಳ್ಬೇಕು ಅಂತ ಇಲ್ಲ. ನೋಡಿ ಈ ರೀತಿ ಒಂದು ಬಟ್ಟೆ ತಗೊಂಡು, ಕಾಟನ್ ಬಟ್ಟೆ ತಗೊಂಡು ಒಂದು ಸಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಫುಲ್ ಸ್ಟವ್ನ ಒರೆಸ್ಕೊಳ್ತಾ ಇದ್ದೀನಿ. ಬರ್ನಲ್ಲನ್ನು ನೆಕ್ಸ್ಟ್ ಹೇಗೆ ಕ್ಲೀನ್ ಮಾಡೋದು ಅಂತ ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಮಾಡ್ತೀನಿ, ನೋಡ್ಬೋದು. ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ನೀವು ನೋಡ್ಬೋದು. ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟ್ ಹೇಗಿತ್ತು ಇವಾಗ ಹೇಗಾಗಿದೆ ಅಂತ, ಅಂದರೆ ಕಂಪ್ಲೀಟಾಗಿ 100ಗೆ 100% ಕ್ಲೀನ್ ಆಗಿಲ್ಲ, ಬಟ್ ಇದು 100% ಕ್ಲೀನ್ ಆಗಿದೆ. ಈಚೆ ಕಡೆ ಸ್ವಲ್ಪ ಇದೆ ಅಷ್ಟೇ. ಇದನ್ನು ಕೂಡ ಕ್ಲೀನ್ ಮಾಡ್ಕೋತೀನಿ, ನೋಡ್ಬೋದು. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ನೋಡ್ತಾ ಇರ್ಬೋದು ತುಂಬ ಕ್ಲೀನ್ ಆಗಿದೆ, ನೋಡಬಹುದು. ಸ್ಟವ್ ಅಂತೂ ನಿಜವಾಗಲೂ ತುಂಬ ಚೆನ್ನಾಗಿದೆ. ಫಸ್ಟ್ಗಿಂತ ಇವಾಗ ತುಂಬ ಒಂದು 95% ಬೆಟರ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ. ಒಂದು ಸೀಕ್ರೆಟ್ ಟಿಪ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ಬರೆದು ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡ್ತಾ ಇತ್ತು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.